ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. 10ನೇ ತರಗತಿಯ ಆನ್ಲೈನ್ ಕ್ಲಾಸ್ಗೆ ತಮಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತು ಒಂದು ಕವಿತಾ ಪಾಠವನ್ನು ನೋಡೋಣ. ಸೂರ್ ಶ್ಯಾಮ್. ಸೂರ್ ಅಂದರೆ ಸೂರ್ದಾಸರು, ಶ್ಯಾಮ ಅಂದರೆ ಕೃಷ್ಣ. ಸೂರ್ದಾಸರು ಶ್ಯಾಮನನ್ನ ಕುರಿತು ಬರೆಯುವಂಥ ಒಂದು ಕವಿತೆಯನ್ನು ನೋಡೋಣ. ಸೂರ್ ಶ್ಯಾಮ್. ಕವಿ ಪರಿಚಯ ನೋಡೋಣ. ಸೂರ್ದಾಸ್ सन 1540 से 1642 ಅಂತ, ಅಂದರೆ ಅವರ ಕಾಲ 1540ರಿಂದ 1647. सूरदासर परिचय नोड़ोಣ. भक्त कवि सूरदास हिंदी साहित्य आकाश के सूर्य माने जाते हैं. ಹಿಂದಿ ಸಾಹಿತ್ಯದಲ್ಲಿ ಭಕ್ತ ಕವಿಗಳಾದಂಥ ಸೂರದಾಸರನ್ನ ಹಿಂದಿ ಸಾಹಿತ್ಯ ಆಕಾಶದ ಸೂರ್ಯ ಅಂತ ಹೇಳಿಬಿಟ್ಟು ಕರೀತಾರೆ ಅಂತ. ಅಷ್ಟೊಂದು ಪ್ರಸಿದ್ಧವಾದಂಥ ಕವಿಗಳು ಅಂದರೆ ಸೂರದಾಸರು. इन्हें भक्ति काल की सगुण भक्ति धारा की कृष्ण भक्ति शाखा के प्रवर्तक माना जाता है. ಇವರನ್ನ ಭಕ್ತಿ ಕಾಲದಲ್ಲಿ ಬರುವಂತಹ ಸಗುಣ ಭಕ್ತಿ ಧಾರಾದ ಕೃಷ್ಣ ಭಕ್ತಿ ಶಾಖಾದ ಪ್ರಮುಖ ಕವಿಗಳು ಅಂತೇಳಿ, ಪ್ರವರ್ತಕರು ಅಂತೇಳಿ ಕರೀತಾರೆ ಅಂತ. ಇದೇ ರೀತಿಯ ಒಂದು ಪರಿಚಯವನ್ನು ನಾವು ತುಳಸಿಕೆ ದೋಹೆದಲ್ಲಿ ನೋಡಿದ್ವಿ. ನಾವು ಹಿಂದಿ ಸಾಹಿತ್ಯವನ್ನ 4 ಭಾಗ ಮಾಡ್ತೀವಿ ಅಂತ ಹೇಳಿದ್ವಿ. ಇದರಲ್ಲಿ ಆದಿಕಾಲ, ಭಕ್ತಿ ಕಾಲ, ರೀತಿ ಕಾಲ ಮತ್ತು ಆಧುನಿಕ ಕಾಲ ಅಂತೇಳಿ. ಈ ಸಾಹಿತ್ಯದ 2ನೇ ಕಾಲವಾದಂತಹ ಭಕ್ತಿ ಕಾಲದಲ್ಲಿ ಮತ್ತು ನಾವು 2 ಪ್ರಮುಖವಾದಂತಹ ಭಕ್ತಿ ಕಾಲದಲ್ಲಿ 2 ಭಾಗವನ್ನು ಕಾಣ್ತೀವಿ. ಒಂದು ಸಗುಣ ಭಕ್ತಿದಾರ, ಇನ್ನೊಂದು ನಿರ್ಗುಣ ಭಕ್ತಿದಾರ ಅಂತೇಳಿ. ಸಗುಣ ಅಂದರೆ ದೇವರಿದ್ದಾನೆ, ದೇವರಿಗೆ ಆಕಾರ ಇದೆ ಅಂತ ಹೇಳ್ಬಿಟ್ಟು ಸಗುಣ ಭಕ್ತಿದಾರ ಹೇಳುತ್ತೆ. ಇದರಲ್ಲಿ ಮತ್ತೆ 2 ವಿಧಗಳು ಬರ್ತವೆ. ಒಂದು ರಾಮ ಭಕ್ತಿ ಶಾಖ, ಇನ್ನೊಂದು ಕೃಷ್ಣ ಭಕ್ತಿ ಶಾಖ ಅಂತ. ರಾಮ ಭಕ್ತಿ ಶಾಖದ ಪ್ರಮುಖ ಕವಿಗಳು ಅಂದರೆ ತುಳಸಿದಾಸರು ಅಂತ. ಕೃಷ್ಣ ಭಕ್ತಿ ಶಾಖದ ಪ್ರಮುಖ ಕವಿಗಳು ಅಂದರೆ ಸೂರದಾಸ್ ಅಂತ. ಇದು ತುಳಸಿಕೆ ದೋಹೆದಲ್ಲೂ ಕೂಡ ನಾವು ಇದನ್ನು ನೋಡ್ತೇವೆ. ಅದೇ ರೀತಿ ನಿರ್ಗುಣ ಭಕ್ತಿ ಶಾಖದಲ್ಲಿ ಬರುವಂತಹ ನಿರ್ಗುಣ ಭಕ್ತಿ ಶಾಖದ ಪ್ರಮುಖ ಕವಿಗಳು ಯಾರಪ್ಪ? ನಿರ್ಗುಣ ಅಂತ ಹೇಳಿದರೆ ದೇವರಿದ್ದಾನೆ, ಆದರೆ ದೇವರಿಗೆ ಆಕಾರ ಇಲ್ಲ ಅಂತ ಹೇಳುವಂಥ ಒಂದು ಗುಂಪನ್ನು ನಿರ್ಗುಣ ಭಕ್ತಿ ಶಾಖ ಅಂತ ಕರಿತೀವಿ. ಅದರ ಪ್ರಮುಖ ಕವಿಗಳು ಅಂದರೆ ಕಬೀರ್ ದಾಸರು ಅಂತ. ಇಲ್ಲಿ ನಾವು ಭಕ್ತಿ ಕಾಲದಲ್ಲಿ ಬರುವಂತಹ ಸಗುಣ ಭಕ್ತಿದಾರದ ಕೃಷ್ಣ ಭಕ್ತಿ ಶಾಖದ ಪ್ರಮುಖ ಕವಿಗಳಾದಂಥ ಸೂರದಾಸರ ಒಂದು ಪರಿಚಯವನ್ನು ಮಾಡ್ಕೊಳ್ತೇವೆ. इनका जन्म उत्तर प्रदेश के रुनकता गांव में सन 1540 को हुआ था. ಇವರ ಜನನ ಉತ್ತರ ಪ್ರದೇಶ ರಾಜ್ಯದ ರುನ್ಕತಾ ಎಂಬ ಒಂದು ಊರಿನಲ್ಲಿ 1540ನೇ ಇಸ್ವಿಯಲ್ಲಿ ಆಯಿತು. इनकी प्रमुख रचनाएं हैं सूरसागर, सूर सरावली एवं साहित्य लहरी. ಇವರ ಪ್ರಮುಖವಾದಂಥ ರಚನೆಗಳಲ್ಲಿ ಯಾವುದಪ್ಪ ಅಂತ ಹೇಳಿದರೆ सूरसागर, सूर सरावली ಮತ್ತು ಸಾಹಿತ್ಯ ಲಹರಿ ಅಂತ. इनकी मृत्यु सन 1642 हुई. ಇವರ ಮರಣ 1642 ಇಸ್ವಿಯಲ್ಲಿ ಆಯಿತು ಅಂತಾರೆ. इनके काव्यों में वात्सल्य, श्रृंगार तथा भक्ति का त्रिवेणी संगम मोह है. ಇವರ ಕಾವ್ಯಗಳಲ್ಲಿ 3 ತ್ರಿವೇಣಿ ಸಂಗಮ ಅಂತ ಕರೆಯುವಂಥ 3 ಗುಣಗಳಿದಾವೆ. ಯಾವುದಪ್ಪ ಅಂದರೆ ಒಂದು ವಾತ್ಸಲ್ಯ, ಶೃಂಗಾರ ಮತ್ತು ಭಕ್ತಿ ರಸಗಳನ್ನು ಕಾಣ್ತೀವಿ. 3 ರಸಗಳನ್ನು ಕಾಣ್ತೀವಿ ಇವರ ಕಾವ್ಯದಲ್ಲಿ. ಒಂದು ವಾತ್ಸಲ್ಯ ರಸ, ಶೃಂಗಾರ ರಸ ಮತ್ತು ಭಕ್ತಿ ರಸಗಳ ತ್ರಿವೇಣಿ ಸಂಗಮವನ್ನು ನಾವು ಇವರ ಕಾವ್ಯದಲ್ಲಿ ಕಾಣ್ತೇವೆ ಅಂತ. ಮೊದಲು ಈ ಸೂರದಾಸರ ಒಂದು परिचय आद नंतर आशयವನ್ನು ನೋಡೋಣಂತೆ. प्रस्तुत पद में कवि सूरदास ने कृष्ण की बाल लीला का वर्णन करते हुए उसके स्वभाव, भोलेपन एवं माता यशोदा के वात्सल्य का सुंदर चित्रण किया है. ಈ ಪ್ರಸ್ತುತ ಒಂದು ಪದ ಅಂತ ಕರಿತೀವಿ. ಪದ್ಯದಲ್ಲಿ ಕವಿಯಾದಂಥ ಸೂರದಾಸರು ಕೃಷ್ಣನ ಬಾಲ್ಯಲೀಲೆಯ ವರ್ಣನೆ ಮಾಡ್ತಾ ಆ ಕೃಷ್ಣನ ಸ್ವಭಾವ, ಮುಗ್ಧ ಭೋಲೇಪನ್ ಅಂದರೆ ಮುಗ್ಧತನ ಮತ್ತು ತಾಯಿ ಯಶೋದಾಳ ಒಂದು ಪ್ರೀತಿ, ವಾತ್ಸಲ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸುಂದರವಾದಂಥ ಒಂದು ಚಿತ್ರಣವನ್ನು ಮಾಡಿದ್ದಾರೆ. ಇಲ್ಲಿ ಪ್ರಾಚೀನ ಕಾವ್ಯ ಪದ್ಯ ಆದ್ದರಿಂದ ಕೆಲವು ಶಬ್ದಾರ್ಥಗಳನ್ನು ನಾವು ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ. ಮಯ್ಯ ಅಂದರೆ ಮಾ ಅಥವಾ ತಾಯಿ ಅಂತ ಕರಿತೀವಿ. ಮೋಹಿ ಅಂದರೆ ಮುಜೆ ಅಂತ ಕರಿತೀವಿ, ನನಗೆ ಅಂತ. ಧಾವು ಅಂದರೆ ಭಯ್ಯ ಅಂತ. ಧಾವು ಅಂತ ಕರೆಯೋದು ಬಲರಾಮನಿಗೆ. ಧಾವು ಅಂದರೆ ಬಲರಾಮ. ಖಿಜಾನ ಅಂದರೆ ಚಿಡಾನ ಅಂದರೆ ಛೇಡಿಸುವುದು ಅಂತ ಕರಿತೀವಿ. ಮೋಸು ಅಂದ್ರೂ ಕೂಡ ಮುಜಸೆ, ನನಗೆ ಅಂತ. ಮೋಲ್ ಅಂದರೆ ಮೂಲ್ಯ, ದಾಮ್ ಅಂತಾರೆ ಬೆಲೆ ಕೊಟ್ಟು ಅಂತ, ಹಣ ಕೊಟ್ಟು ಅಂತ ಆಗುತ್ತೆ. ತೋಹಿ ಅಂದರೆ ತುಜೆ ಅಂತ. ಜಸುಮತಿ ಅಂದರೆ ಜಸೋದ ಅಂತ ಕರೀತಾರೆ. ಜಾಯೋ ಅಂದರೆ ಜನ್ಮದಿಯ ಅಂತಾರೆ, ಅಥವಾ ಯಾಕೆ ಹೋಗಿದೀಯ ಅನ್ನೋ ಅರ್ಥದಲ್ಲಿ ಬರುತ್ತೆ. ರಿಸ್ ಅಂದರೆ ಕ್ರೋಧ. ಕೆ ಮಾರೆ ಅಂದರೆ ಕೆ ಕಾರಣ ಅಂತಾರೆ. ತುಮಾರು ಅಂದರೆ ತುಮಾರೆ. ತಾತ್ ಅಂದರೆ ಪಿತಾ. ಕತ ಅಂದರೆ ಕ್ಯೂ ಅಂತ ಹೇಳಿ. ಶ್ಯಾಮ ಅಂದರೆ ಕಾಲ, ಕಪ್ಪು ಅಂತ ಕರಿತೀವಿ. ಗ್ವಾಲ ಅಂದರೆ ಗೋಪಾಲಕರು ಅಂತ. ಗೋಪಾಲಕರನ್ನ ಗ್ವಾಲರು ಅಂತ ಕರಿತೀವಿ, ಗೊಲ್ಲರು ಅಂತಾರೆ. ಸಿಕೈ ಅಂದರೆ ಸಿಖಾನ, ಕಲಿಸಿಕೊಡುವುದು. ಬಲಭದ್ರ ಅಂದರೆ ಬಲಬೀರ. ಅದೇ ಬಲರಾಮನಿಗೆ ಇನ್ನೊಂದು ಹೆಸರು ಬಲಭದ್ರ ಅಂತ, ಬಲರಾಮ ಅಂತ ಕರಿತೀವಿ, ಬಲಬೀರ ಅಂತ ಕರಿತೀವಿ. ರೀಜಯ್ ಅಂದರೆ ಮೋಹಿತವನ, ಆಕರ್ಷಣೆಯಾಗುವುದು, ಮೋಹಿತಳಾಗುವುದು. ಸುನಹು ಅಂದರೆ
ಸುನೋ ಅಥವಾ ಕೇಳು ಅಂತ ಕರಿತೀವಿ. ಕಾನ್ಹ ಅಂದರೆ ಕೃಷ್ಣ, ಕಾನನ ಕೃಷ್ಣ ಅಂತ ಕರೀತೀವಿ, ಕೃಷ್ಣನಿಗೆ ಕಾನ ಅಂತ ಕರೀತಾರೆ. ಚಬಾಯಿ ಅಂದರೆ ಪೀಠ್ ಕೆ ಪೀಚೆ ಬುರಾಯಿ ಕರ್ನೇವಾಲ, ಹಿಂದೆ ನಮ್ಮ ಹಿಂದೆ ಕೆಟ್ಟದನ್ನು ಬಯಸುವಂಥವ್ರು. ಚುಗಲ್ಕೋರ್ ಅಂದರೆ ಚುಗಲ್ಕೋರ್ ಅಂತ ಕರೀತಾರೆ. ಇನ್ನೊಂದು ಅರ್ಥ ಚುಗಲ್ಕೋರ್ ಅಂದರೆ ಚಾಡಿಕೋರ ಅಂತ ಹೇಳ್ಬೋದು. ಜನಮತಹಿ ಕೋ ಅಂದರೆ ಜನ್ಮಸೇಹಿ ಅಂದರೆ ಹುಟ್ಟಿನಿಂದಲೇ, ಜನ್ಮದಿಂದಲೇ. ದೂತ ಅಂದರೆ ದುಷ್ಟ ಅಂತ ಕರಿತೀವಿ. ಲಖಿ ಅಂದರೆ ದೇಖಕರ್. ಸೌ ಅಂದರೆ ಕಸಂ ಒಂದು ಪ್ರಮಾಣ ಅಂತ ಕರಿತೀವಿ, ಸೌಗಂಧ ಅಂತ ಕರೀತಾರೆ ಇನ್ನೊಂದು ಅರ್ಥ. ಹಾವು ಅಂದರೆ ಮೈ ಅಂತ, ನಾನು ಅಂತ. ಪೂತ್ ಅಂದರೆ ಪುತ್ರ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಸ್ವಲ್ಪ ಕರೆಕ್ಟಾಗಿ ನಾವು ನೋಡ್ಕೊತ ಹೋದ್ರೆ ಇವು ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾದ್ರೆ ಮೊದಲನೇ ಪ್ಯಾರ ನೋಡ್ತಾ ಹೋಗೋಣ. ನೋಡಿ, ಮೈಯ ಮೋಹಿ ಧಾವು ಬಹುತ್ ಖಿಜಾಯೋ, ಮೋಸೋ ಕಹತ್ ಮೋಲು ಕೋಲಿನು, ತೋಹಿ ಜಸು ಮತ್ ಕಬು ಜಾಯೋ, ಕಹಾ ಕಹೋ ಇಹಿ ರಿಸಿಕೆ ಮಾರೆ ಖೇಲೋ ನ ಹೌ ನಹಿ ಜಾತ, ಪುನಿ ಪುನಿ ಕಹತ ಕೌನ ಹೈ ಮಾತಾ, ಕೋ ಹೈ ತುಮರೋ ತಾತ್, ಗೋರೆ ನಂದ ಜಸೋದಾ ಗೋರಿ ತುಮಕತ ಸಾಮ ಶರೀರ ಅಂತ ಹೇಳ್ಬಿಟ್ಟು ಇದರ ಅರ್ಥ ಹೇಗಿದೆ. ಮಯ್ಯ ಅಂದರೆ ತಾಯಿ, ಅಮ್ಮ ಅಂತ ಹೇಳ್ತಾರೆ. ಕೃಷ್ಣ ಯಶೋದೆ ಹತ್ರ ಹೋಗ್ಬಿಟ್ಟು ಬಲರಾಮನ ಬಗ್ಗೆ ಒಂದು ಕಂಪ್ಲೇಂಟನ್ನು ಮಾಡ್ತಾ ಇದ್ದಾನೆ. ಶಿಕಾಯತ್ ಕರ್ಣ ಅಂತ ಬರುತ್ತೆ. ಶಿಕಾಯತ್ ಅಂದ್ರೆ ಏನಪ್ಪ ಅಂದರೆ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ. ಯಾರ ಬಗ್ಗೆ? ಬಲರಾಮನ ಬಗ್ಗೆ ಯಶೋದೆ ಹತ್ರ ಕಂಪ್ಲೇಂಟ್ ಮಾಡ್ತಾ ಇರೋದು. ಮಯ್ಯ ಮೋಹಿ ದಾವು ಬಹುತ್ ಖಿಜಾಯೋ, ಅಮ್ಮ ಆ ದಾವು ಇದಾನಲ್ಲಮ್ಮ, ಬಲರಾಮ ಇದಾನಲ್ಲ, ನನಗೆ ಬಹಳ ಸತಾಯಿಸ್ತಾನೆ ಕಣಮ್ಮ. ಖಿಜಾಯ ಅಂದರೆ ಸತಾಯಿಸೋದು, ಚಿಡಾನ, ಚೇಡಿಸೋದು ಅಂತ ಕರಿತೀವಲ್ಲ, ಹಾಗೆ ನನಗೆ ಭಾಳ ಚಡಿಸ್ತಾನೆ ಕಣಮ್ಮ. ಏನೇನಂತ ಚಡಿಸ್ತಾನೆ? ಮೋಸೋ ಕಹತ್ತು ಮೋಲುಕೋ ನೀನು, ಅಮ್ಮ ನನಗೆ ಹೇಳ್ತಾನಮ್ಮ. ಮೋಸೋ ಕಹತ್ ಅಂದ್ರೆ ನನಗೆ ಹೇಳ್ತಾನೆ, ಮೋಲುಕೋ ನೀನು ಅಂದರೆ ನೀನು ನನಗೆ ದುಡ್ಡು ಕೊಟ್ಟು, ಹಣ ಕೊಟ್ಟು ಖರೀದಿ ಮಾಡಿದೀವೋ ಅಂತ. ಮನೆಯಲ್ಲಿ ತಮಾಷೆ ಮಾಡ್ತಿರ್ತಾನೆ, ನೀವು ತೌಡು ಕೊಟ್ಟು ತಗೊಂಡಿದ್ದೀವಿ, ದುಡ್ಡು ಕೊಟ್ಟು ತಗೊಂಡಿದ್ದೀವಿ, ನಮ್ಮ ಮನೇಲಿ ಹುಟ್ಟಿಲ್ಲ ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾರಲ್ಲ, ಹಾಗೆ ಆ ಕೃಷ್ಣನಿಗೆ ಬಲರಾಮ ಹೇಳ್ತಾನಂತ. ಏನಂತ? ಮೋಲುಕೋಲೀನು, ನಿನಗೆ ದುಡ್ಡು ಕೊಟ್ಟು ಖರೀದಿ ಮಾಡಿರೋದು ಕಣೋ ನೀನು ಯಶೋದ. ಅದಕ್ಕೆ ಹೇಳಿದೆ, ತೋಹಿ ಜಸು ಮತ್ತು ಕಬು ಜಾಯೋ, ಯಾಕೋ ನೀನು ಯಶೋದೆ ಹತ್ರ ಹೋಗ್ತೀಯಾ ಅಂತ ಪ್ರಶ್ನೆ ಮಾಡ್ತಾನೆ ಕಣಮ್ಮ. ನನಗೆ ಅವನು ಚೇಡಿಸ್ತಾನೆ ಕಣಮ್ಮ ಅಂತ. ಕಹಾ ಕಹೋ ಇಹಿ ರಿಸಿಕೆ ಮಾರೆ, ಕಹಾ ಕಹೋ ಅಂದರೆ ಏನು ಹೇಳಮ್ಮ, ಇಹಿ ಅಂದರೆ ಈ, ರಿಸಿಕೆ ಮಾರೆ ಅಂದರೆ ಸಿಟ್ಟು, ರಿಸ್ ಅಂದರೆ ಸಿಟ್ಟು, ಕ್ರೋಧ ಅಂತ. ಸಿಟ್ಟಿನ ಕಾರಣದಿಂದಾಗಿ ಖೇಲನ ಹೌನಹಿ ಜಾತ, ಆಟ ಆಡೋದಕ್ಕೂ ನಾನು ಹೋಗ್ತಾ ಇಲ್ಲ ಕಣಮ್ಮ, ಹಂಗೆ ಚಡಿಸ್ತಾನೆ ನನಗೆ ಅಂತ. ಪುನಿ ಪುನಿ ಕಹತ್ ಕೌನ್ ಹೈ ಮಾತಾ, ಕೋ ಹೈ ತುಮರೋ ತಾತ, ಪುನಃ ಪುನಃ ಹೇಳ್ತಾನೆ ಕಣಮ್ಮ, ಯಾರೋ ನಿನ್ನ ತಾಯಿ, ಯಾರೋ ನಿನ್ನ ತಂದೆ ಅಂತ ಪ್ರಶ್ನೆ ಮಾಡ್ತಾನೆ ಕಣಮ್ಮ. ಗೋರೆ ನಂದ್ ಜಸೋದಾ ಗೋರಿ ತುಮಕತ್ ಸಾಮ ಶರೀರ. ಅಷ್ಟೇ ಅಲ್ಲ, ಯಶೋಧ ನೋಡಿದರೆ ಮತ್ತು ನಂದರಾಜನು ಕೂಡ ಬೆಳ್ಳಗಿದ್ದಾರೆ, ನೀನು ಎಲ್ಲಿಯ ಕಪ್ಪರು ಸೇರಿದವನೋ ಅಂತ ಪ್ರಶ್ನೆ ಮಾಡ್ತಾರೆ ಕಣಮ್ಮ ಅಂತ ಹೇಳ್ಬಿಟ್ಟು ಈ ಥರ ಅರ್ಥ ಆಗತ್ತೆ ಅಂತ. ಇದಕ್ಕೆ ಭಾವಾರ್ಥ ಈಗ ಬರಿಬೋದು. ಕೃಷ್ಣ ಕಹತಾ ಹೈ ಕಿ ದಾವು ಮುಜೆ ಬಹುತ್ ಖಿಜಾತಾ ಹೈ. ಅದಕ್ಕೆ ಕೃಷ್ಣ ಹೇಳ್ತಾನೆ, ದಾವು ಅಮ್ಮ, ದಾವು ನನಗೆ ಬಹಳ ಸತಾಯಿಸ್ತಾನೆ ಕಣಮ್ಮ. ಮುಜೆ ಕಹತಾ ಹೈ ತುಜೆ ಮೋಲುಕೋ ಲಿಯಾ ಗಯಾ ಹೈ, ನನಗೆ ಹೇಳ್ತಾನಮ್ಮ, ನಿನ್ನನ್ನು ನಾವು ಬೆಲೆ ಕೊಟ್ಟು ದುಡ್ಡು ಕೊಟ್ಟು ಖರೀದಿ ಮಾಡಿರೋದು ಅಂತಾನೆ ಕಣಮ್ಮ. ತು ಯಶೋದಾಕ್ಕೆ ಪಾಸ್ ಕ್ಯೂ ಜಾತೆ ಹೋ, ನನಗೆ ಇನ್ನು ಯಾಕೋ ಯಶೋದೆ ಹತ್ರ ಹೋಗ್ತೀಯ ಅಂತಾನೆ. ಕ್ಯಾ ಕಹೂँ ಯಹ ಕ್ರೋಧಕ್ಕೆ ಮಾರೆ ಖೇಲನೆ ಬಿ ನಹಿ ಜಾತ. ಅದಕ್ಕೆ ಹೇಳ್ತಾನೆ, ಏನು ಹೇಳಮ್ಮ, ಈ ಸಿಟ್ಟಿನ ಕಾರಣದಿಂದ ನಾನು ಆಟ ಆಡೋಕ್ಕೂ ನಾನು ಹೋಗ್ತಾ ಇಲ್ಲ ಕಣಮ್ಮ. ಪುನಃ ಪುನಃ ಕಹತಾ ಹೇ, ಅಷ್ಟೇ ಅಲ್ಲ ಪುನಃ ಪುನಃ ಹೇಳ್ತಾನೆ, ಕೌನ್ ಹೈ ತುಮಾರಿ ಪಿತಾ, ಕೌನ್ ಹೈ ತುಮಾರಿ ಮಾತಾ. ನಾನು ಮತ್ತೆ ಅಗಲೆಲ್ಲ ತಿರ್ಗಾ ಪುನಃ ಪುನಃ ಕೇಳ್ತಾನಮ್ಮ, ಯಾರೋ ನಿನ್ನ ತಂದೆ, ಯಾರೋ ನಿನ್ನ ತಾಯಿ ಅಂತಾನೆ. ಮತ್ತು ಅಷ್ಟೇ ಅಲ್ಲ, ಅವ್ರ ಯಶೋಧ ಗೋರೆ ಹೇ ತುಮ್ ಕ್ಯೂ ಕಾಲ ಶರೀರವಾಲ. ಮತ್ತು ಹೇಳ್ತಾನಮ್ಮ ನನಗೆ, ಯಶೋಧ ಮತ್ತು ನಂದರಾಜ ಇಬ್ಬರು ಕೂಡ ಬೆಳ್ಳಗಿದ್ದಾರೆ, ನೀನು ಎಲ್ಲಿಯ ಕಪ್ಪು ಶರೀರದವನು ಅಂತ ನನ್ನನ್ನು ಚೇಡಿಸ್ತಾನೆ ಕಣಮ್ಮ ಅಂತ ಹೇಳ್ಬಿಟ್ಟು ತಾಯಿ ಹತ್ರ ಕಂಪ್ಲೇಂಟನ್ನು ಕೃಷ್ಣ ಮಾಡ್ತಾ ಇದ್ದಾನೆ. ನೋಡಿ, ಈ ಥರ ಹೋಗಿ ಮಾತಾಡ್ತಾ ಇದ್ದ, ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ. ಈಗ ಎರಡನೇ ಪ್ಯಾರದಲ್ಲಿ ನೋಡೋಣ ಹಾಗಾದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಹೇಳ್ತಾರೆ, ಚುಟಕಿ ದಯ ದಯ ಹಸತ ಗ್ವಾಲ ಸಬ ಸಿಖೈ ದೇತ ಬಲಬೀರ, ತೂ ಮೋಹಿ ಕೋ ಮಾರನ सीखी, दाहू कबूह न कीजे, मोहन को मुख रिस समेत लकी, जसमती सुनी सुनी रीझ है, सुनहो कान्हा भला भद्र चबाई, जनमत ही को धूत, सूर श्याम मोही गोदन की सौ, हौ माता तू पूत ಅಂತ. ಎರಡನೇ ಮೊದಲನೇ ಪ್ಯಾರ ಕಂಟಿನ್ಯೂ ಮಾಡಿದ್ರೆ ಅವಾಗ ಚೆನ್ನಾಗಿ ಅರ್ಥ ಆಗುತ್ತೆ. ಅಲ್ಲಿ ಹೇಳ್ತಾ ಹೋದ ಕಂಪ್ಲೇಂಟ್ ಮಾಡ್ದ, ಅಮ್ಮ ನಿನ್ನ ತಂದೆ ಯಾರು, ತಾಯಿ ಯಾರು,
ನೀನು ಕಪ್ಪು ಶರೀರದವನು, ಅಲ್ಲಿ ನಂದರಾಜ ನೋಡಿದರೆ ಬೆಳ್ಳಗಿದ್ದಾನೆ, ತಾಯಿ ನೋಡಿದರೆ ಬೆಳ್ಳಗಿದ್ದಾನೆ, ನೀನು ಯಾಕೆ ಕಪ್ಪು ಶರೀರದವನು ಅಂತ ಕೇಳ್ತಾನೆ ಅಂತ ಹೇಳ್ತಾ, ಈ ಮಾತನ್ನು ಕೇಳಿದ ತಕ್ಷಣ ಚುಟುಕಿ ದಯ ದಯ ಹಸತ ಗ್ವಾಲ್, ಈ ಮಾತನ್ನು ಕೇಳಿದ ತಕ್ಷಣ ಗ್ವಾಲ್ರಲ್ಲ ಇದಾರಲ್ವ, ಗ್ವಾಲ್ ಬಾಲ್ಕರ್ ಇದಾರಲ್ಲ, ಅವರೆಲ್ಲ ಚುಟ್ಕಿ ಹೊಡೆದು ನಗ್ತಾರ ಕಣಮ್ಮ, ಕ್ಲಪ್ಸ್ ಹೊಡೆದು ನಗ್ತಾರ ಕಣಮ್ಮ. ಸಬ ಸಿಕ್ಕೈದೈತ ಬಲವೀರ, ಇದನ್ನೆಲ್ಲ ಕಲಿಸ್ಕೊಡೋನು ಬಲ್ವೀರ, ಬಲರಾಮ ಇದನ್ನಲ್ಲಮ್ಮ, ಇದನ್ನೆಲ್ಲ ಕಲಿಸ್ಕೊಡ್ತಾನೆ, ಎಲ್ಲರಿಗೂ ಹೇಳ್ಕೊಡ್ತಾರ ಕಣಮ್ಮ ಅವನು. ತೂ ಮೋಹಿ ಕೋ ಮಾರನ ಸೀಕಿ, ನೀನು ನೋಡಿದ್ರೆ ನೀ ಮಾತ್ರ ಹೊಡೆಯೋದನ್ನ ಕಲ್ತಿದೀಯ. ದಾಹು ಕಬೂಹುನ ಕೀಜೆ, ದಾವುಗೆ ಹೋಗ್ಲಿ, ದಾವುಗೆ ಬೈಯೋದು ಇಲ್ಲ ನೀನು, ನನಗೆ ಮಾತ್ರ ಹೊಡೆಯೋದನ್ನ ಚೆನ್ನಾಗಿ ಕಲ್ತೀಯ ಅಂತ. ಮೋಹನಕೋ ಮುಖ ರಿಸ ಸಮೇತ ಲಕ್ಕಿ, ಈ ರೀತಿ ಕಂಪ್ಲೇಂಟ್ ಮಾಡ್ತಿರುವನ ಮೋಹನನ ಮುಖವನ್ನ ರಿಸ ಸಮೇತ, ಸಿಟ್ಟಿನಿಂದ ಕೂಡಿದಂಥ ಮುಖವನ್ನ ನೋಡಿ, ಲಕ್ಕಿ ಅಂದ್ರೆ ನೋಡೋದು, ನೋಡ್ಬಿಟ್ಟು ಜಸುಮತಿ ಸುನಿ ಸುನಿ ರೀ ಜಯೇಶ್, ಆ ಜಸುಮತಿ ಯಶೋದೆಗೂ ಕೂಡ ಅವನ ಮಾತನ್ನ ಕೇಳ್ತಾ ಕೇಳ್ತಾ ಅವನ ಸಿಟ್ಟಾದ ಮುಖವನ್ನು ನೋಡ್ತಾ ನೋಡ್ತಾ ಸಂತೋಷ ಆಗ್ತಾ ಇದೆ, ಮನಸ್ಸಿನಲ್ಲಿ ಖುಷಿ ಅನಿಸ್ತಾ ಇದೆ ಅವಳ ತಾಯಿಗೆ. ಕೊನೆಗೆ ಅವಳು ಸಮಾಧಾನ ಮಾಡ್ತಾಳೆ ಕೃಷ್ಣನಿಗೆ, ಕಾನನಿಗೆ ಹೇಳ್ತಾಳೆ, ಸುನೋಹು ಕಾನ್ಹ ಬಲಭದ್ರ ಚಬಾಯಿ, ಕೇಳೋ ಕೃಷ್ಣ, ಕಾನ ಅಂದ್ರೆ ಕೃಷ್ಣ, ಕೇಳೋ ಕೃಷ್ಣ, ಬಲಭದ್ರ ಅಂದ್ರೆ ಬಲರಾಮ, ಚಬಾಯಿ ಅಂದ್ರೆ ಚಾಡಿಕೋರ, ಚುಗಲ್ಕೋರ, ಜನಮತಹೀಕೋ ಧೂತ, ಅವನ ಹುಟ್ಟಿನಿಂದಲೇ ದುಷ್ಟ ಕಣೋ ಅಂತ ಸಮಾಧಾನ ಮಾಡ್ತಾಳೆ ತಾಯಿ. ಯಾರಿಗೆ? ಕೃಷ್ಣನಿಗೆ. ಹೇಳ್ತಾರೆ, ಸುನೋಹು ಕಾನ್ನ ಬಲಭದ್ರ ಚಬಾಯಿ, ಕೇಳೋ ಕೃಷ್ಣ, ಆ ಬಲಭದ್ರ ಇದಾನಲ್ಲ ಅವನು, ಚಬಾಯಿ ಅಂದ್ರೆ ಚುಗಲ್ಕೋರ್, ಏನು ಚಾಡಿಕೋರ ಅವನು, ಜನಮತಹೀಕೋ ದೂತ್, ಹುಟ್ಟಿನಿಂದಲೇ ದುಷ್ಟ ಅವನು. ಅದಕ್ಕೆ ಸೂರ್ದಾಸರು ಬರ್ದಿರೋದಲ್ವಾ, ಸೂರ್ದಾಸರು ಹೇಳ್ತಾರೆ, ಸಾಮ ಮೋಹಿ ಗೋಧನ ಕಿ ಸೌ, ತಾಯಿ ಹೇಳ್ತಾಳೆ ಕೃಷ್ಣನ ಹತ್ರ, ಶ್ಯಾಮ ಮೋಹಿ ಗೋಧನ ಕಿ ಸೌ, ಗೋಧನ ಅಂದ್ರೆ ಆಕಳು, ಆ ಆಕಳ ಮೇಲೆ ನಾನು ಪ್ರಮಾಣ ಮಾಡು, ಸೌ ಅಂದ್ರೆ ಪ್ರಮಾಣ ಮಾಡು, ಕಸಂ ಖಾನ ಅಂತಾರೆ, ಪ್ರಮಾಣ ಮಾಡಿ ಹೇಳ್ತೀನಿ. ತಾಯಿ ಯಶೋದೆ ಆಕಳ ಮೇಲೆ ಪ್ರಮಾಣ ಮಾಡಿ ಹೇಳ್ತಾಳೆ, ಮೋಹಿ ಗೋಧನ ಕಿ ಸೌ, ನನಗೆ ಆಕಳ ಮೇಲೆ ನನ್ನ ಪ್ರಮಾಣ ಮಾಡಿ ಹೇಳ್ತೀನಿ, ಅಥವಾ ನನಗೆ ಆಕಳ ಮೇಲಿನ ಪ್ರಮಾಣ. ಹೌ ಮಾತಾ ತೂ ಪೂತ್, ಪ್ರಮಾಣ ಮಾಡಿ ಹೇಳ್ತೀನಪ್ಪ ಆಕಳ ಮೇಲೆ, ಹೌ ಮಾತಾ ನಾನೇ ನಿನ್ನ ತಾಯಿ, ತೂ ಪೂತ್ ನೀನು ನನ್ನ ಮಗ ಅಂತ ಹೇಳ್ಬಿಟ್ಟು ಸಮಾಧಾನವನ್ನ ಮಾಡ್ತಾಳೆ. ನೋಡಿ ಇಲ್ಲಿ ಭಾವಾರ್ಥ ನೋಡೋಣ. ಕೃಷ್ಣ ಕಹತಾ ಹೈ ಕಿ ಗ್ವಾಲ ಬಾಲ ಸಬ ಚುಟುಕಿ ದೇಕರ್ ಹಸತೆ ಹೈ, ಅಮ್ಮ ಗ್ವಾಲ ಬಾಲರೆಲ್ಲರೂ ಆ ಮಾತನ್ನು ಕೇಳ್ಬಿಟ್ಟು ಚುಟ್ಕಿ ಹೊಡೆದು ನಗ್ತಾರ ಕಣಮ್ಮ. ಯಹಸ್ ಬಲಬೀರ ಸಿಕ್ಕಾತಾ, ಇದನ್ನೆಲ್ಲ ಕಲಿಸ್ಕೊಡೋರು ಯಾರು? ಆ ಬಲಬೀರ ಬಲರಾಮ ಕಲಿಸ್ಕೊಡ್ತಾನೆ. ತೂ ಮುಜೆ ಮಾರನ ಸೀಕಿ ಹೈ, ದಾವು ಪರ್ ಕ್ರೋಧ ತಕ್ ನಹಿ ಕರ್ತಿ, ನೀನ್ ನೋಡಿದ್ರೆ ನನಗೆ ಹೊಡೆಯೋದನ್ನ ಕಲ್ತಿದೀಯಾ, ಆದರೆ ದಾವನ ಮೇಲೆ ಬಲರಾಮನ ಮೇಲೆ ಸಿಟ್ಟು ಕೂಡ ಮಾಡೋದಿಲ್ಲ ನೀನು. ಮೋಹನಕ್ಕೆ ಇಸ ಕ್ರೋಧ ಯುಕ್ತ ಮುಖಕ್ಕೋ ದೇಖಕರ ಯಶೋಧ ಆನಂದಿತ ಹೋತಿ ಹೇ ಅವ್ರ ಕಹತಿ ಹೇ, ಹೇಳ್ತಾರೆ, ಮೋಹನನ ಈ ಸಿಟ್ಟಾದ ಮುಖ, ಸಿಟ್ಟಿನಿಂದ ಕೂಡಿದಂಥ ಮುಖವನ್ನು ನೋಡ್ಬಿಟ್ಟು ಯಶೋದೊಳಗೆ ಬಹಳ ಸಂತೋಷ ಆಗತ್ತೆ. ಮತ್ತೆ ಹೇಳ್ತಾಳೆ, ಸಮಾಧಾನ ಮಾಡ್ತಾಳೆ, ಸುನ್ ಕಾನ್ಹ ಬಲಭದ್ರ ಚಬಾಯಿ ಹೇ, ಕಾನ್ಹ ಕೃಷ್ಣ ಕೇಳೋ, ಆ ಬಲಭದ್ರ ಬಲರಾಮ, ಚಬಾಯಿ ಅಂದ್ರೆ ಚುಗಲ್ಕೋರ, ಚಾಡಿಕೋರ, ಜನ್ಮಸೇಹಿ ದೂತ ಹೇ, ಆ ಜನ್ಮ ಹುಟ್ಟಿನಿಂದಲೇ ಅವನು ದುಷ್ಟ ಅವನು. ಮುಜೆ ಗೋಧನ ಕಿ ಸೌಗಂಧ ಹೇ ಸೌಗಾತ್ ಹೇ ಅಂತ, ನನಗೆ ಆ ಗೋಧನ್ ಅಂದ್ರೆ ಆಕಳ ಮೇಲೆ ನನಗೆ ಒಂದು ಪ್ರಮಾಣ ಮಾಡಿ ಹೇಳ್ತೀನಪ್ಪ, ಮೈ ತೇರಿ ಮಾತಾ ತೂ ಮೇರಾ ಪುತ್ರ ಹೋ, ನಾನೇ ನಿನ್ನ ತಾಯಿ, ನೀನೇ ನನ್ನ ಮಗ ಅಂತ ಹೇಳ್ಬಿಟ್ಟು ಸಮಾಧಾನವನ್ನು ಮಾಡ್ತಾಳೆ. ಅರ್ಥ ಆಗಿದೆಯಲ್ವಾ? ನಮಸ್ಕಾರ.